ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯರಾವ್. ನಾನು ಟ್ವಿನ್ ಫ್ಲೇಮ್ ಕೋಚ್. ಇವತ್ತಿನ ನಿಮ್ಮ ಎನರ್ಜಿ ಏನು ಅನ್ನೋದನ್ನ ನೋಡೋಣ. ಆಕ್ಚುಲಿ ಈ ವಾರ ಯಾರ್ಯಾರು ಕ್ಲಾಸ್ ಅಟೆಂಡ್ ಆಗಿದ್ದೀರಾ, ಇಂಪಾರ್ಟೆಂಟ್ಲಿ ಅವ್ರಿಗೋಸ್ಕರ ನಿಮಗೆ ಏನು ಚೇಂಜಸ್ ಮಾಡ್ಕೊಳ್ಬೇಕು ನಿಮ್ಮೊಳಗೆ ಅನ್ನೋವಂಥದ್ದನ್ನ ಇಲ್ಲಿ ತೋರಿಸ್ತದೆ. ನಿಮಗೇನಾದ್ರೂ ಅನಾರೋಗ್ಯ, ಹುಷಾರಿಲ್ಲ ಅನ್ನೋವಂಥದ್ದು ಏನಾದರೂ ಇದ್ರೆ ನೀವು ಮೆಡಿಸಿನ್ಸ್ ಅನ್ನೋದನ್ನ ಆದಷ್ಟು ನ್ಯಾಚುರಲ್ ಏನಾಗುತ್ತೆ ಅದನ್ನ ತಗೊಳ್ಳಿ. ಅದು ಆಯುರ್ವೇದಿಕ್ ಆಗಿರಬಹುದು, ನೋ ಹೀಲಿಂಗ್ ಥೆರಪಿಗಳಾಗಿರಬಹುದು. ಆ ರೀತಿಯಲ್ಲಿ ಯಾವುದಾದ್ರೂ ನ್ಯಾಚುರಲ್ ಟ್ರೀಟ್ಮೆಂಟ್ ತಗೊಳ್ಬೇಕು ಅನ್ನೋವಂಥದ್ದನ್ನ ಇಲ್ಲಿ ಹೇಳ್ತಾ ಇದೆ. ಆದಷ್ಟು ಬೆಳಗ್ಗೆ ಬೇಗ ಎದ್ದು ವಾಕ್ ಮಾಡಿ, ಬಿಸಿಲಿನಲ್ಲಿ, ಎಳೆ ಬಿಸಿಲಿನಲ್ಲಿ ಬೆಳಗ್ಗೆ ಎದ್ದೊಳಕ್ಕಾಗಲ್ಲ ಅನ್ನೋವಂಥವ್ರು ಯಾರಾದರೂ ಇದ್ರೆ ಸಾಯಂಕಾಲ ಎಳೆ ಬಿಸಿಲಿನಲ್ಲಿ ವಾಕ್ ಮಾಡಿ. ದೇಹಕ್ಕೆ ಬಿಸಿಲು ಅನ್ನುವಂಥದ್ದು ಒಂದು ರೀತಿಯಾದಂಥ ಶಕ್ತಿಯನ್ನ ಕೊಡುತ್ತೆ. ಅದು ಕೇವಲ ವಿಟಮಿನ್ ಡಿ ಅಂತಾನೋ ಇನ್ನೊಂದಂತಾನೋ ಅಲ್ಲ. ಸೂರ್ಯನ ಬೆಳಕು ಇಟ್ಸ್ ಅ ಡಿವೈನ್ ಪವರ್ ಇರುತ್ತೆ ಅದರಲ್ಲಿ. ಅದು ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟು. ನಾವು ಸ್ಪಿರಿಚುಯಲಿ ಎನ್ಲೈಟನ್ ಆಗೋದಕ್ಕೆ, ಸ್ಪಿರಿಚುಯಲಿ ಬೆಳೆಯೋದಕ್ಕೆ ಕೂಡ ಇಂಪಾರ್ಟೆಂಟ್. ಸೊ ಆದ್ರಿಂದ ಬೆಳಗ್ಗೆ ಬೇಗ ಎದ್ದೊಳೋದು ರೂಢಿ ಮಾಡ್ಕೊಳ್ಳಿ, ಮತ್ತೆ ಎಳೆ ಬಿಸಿಲಿನಲ್ಲಿ ವಾಕ್ ಮಾಡಿ. ಇದು ನಿಮಗೆ ತುಂಬಾ ಒಳ್ಳೇದು. ಯಾರಾದ್ರೂ ವೀಗನ್ ಡಯಟ್ ಅನ್ನೋವಂಥದ್ದು ಮಾಡ್ತಾ ಇದ್ರೆ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಏನು ತಿನ್ನೋದೇ ಇಲ್ಲ ಅನ್ನೋವಂಥದ್ದೆಲ್ಲ ನಿಮ್ಗೇನಾದ್ರೂ ಇದ್ರೆ, ನಿಮ್ಮ ಒಂದು ಊಟದಲ್ಲಿ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ತೀರಾ ಆನಿಮಲ್ ಪ್ರಾಡಕ್ಟ್ಸ್ನೇ ತಿನ್ನಲ್ಲ, ನಾನು ವೀಗನ್ ಡಯಟ್ ಮಾಡ್ತೀನಿ, ಆ ಥರ ಎಲ್ಲ ಮಾಡಕ್ ಹೋಗ್ಬೇಡಿ. ದೇಹಕ್ಕೆ ಅದರದ್ದೇ ಆದಂಥ ನೀಡ್ಸ್ ಇರುತ್ತೆ, ಅದರಲ್ಲಿ ಇರುವಂಥ ವಿಟಮಿನ್ಸು, ಮಿನರಲ್ಸ್ ಎಲ್ಲ ಬೇಕಾಗಿರುತ್ತೆ. ಆದ್ರಿಂದ ಅನಿಮಲ್ ಪ್ರಾಡಕ್ಟ್ಸ್ನು ಸ್ವಲ್ಪ ನೀವು ನಿಮ್ಮ ಡಯಟ್ನಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ತೋರಿಸ್ತದೆ. ಆದಷ್ಟು ಪ್ರತಿದಿನ ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡಿ ಅನ್ನೋದನ್ನ ಕೂಡ ಇಲ್ಲಿ ತೋರಿಸ್ತದೆ. ಈಗ ನಾನು 3 ದಿನ ಮೆಡಿಟೇಷನ್ ಮಾಡಿಸ್ತಾ ಇದ್ದೀನಿ ನಿಮಗೆ ವಾರದಲ್ಲಿ. ಮಿಕ್ಕ 4 ದಿನನೂ ನಿಮ್ಮ ಕೈಯಲ್ಲಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಕುತ್ಕೊಳ್ಳಿ. ನಿಮ್ಮ ಬಾಡಿ ಎಷ್ಟೊತ್ತು ಸಪೋರ್ಟ್ ಕೊಡುತ್ತೆ ಅಷ್ಟೊತ್ತು. 2 ನಿಮಿಷ ಆದ್ರೂ ಕೂಡ ಪರವಾಗಿಲ್ಲ. ಪ್ರತಿದಿನ ಮೆಡಿಟೇಷನ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಅದರಿಂದ ನಿಮ್ಮ ಈಡ ಪಿಂಗ್ಲ ನಾಡಿ ಬ್ಯಾಲೆನ್ಸ್ ಆಗಿ ಸುಷುಮ್ನ ನಾಡಿಯಲ್ಲಿ ಯಾವಾಗ ನಮ್ಮ ಒಂದು ಎನರ್ಜಿ ಹರಿದಾಡೋದಕ್ಕೆ ಸ್ಟಾರ್ಟ್ ಆಗತ್ತೆ, ಆಗ ಹೀಲಿಂಗ್ ಅನ್ನೋದು ಚೆನ್ನಾಗಿ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ಆಮೇಲೆ ನಿಮ್ಮ ಟ್ವಿನ್ ಬಗ್ಗೆ ನಿಮಗೆ ತುಂಬಾ ಮನಸ್ಸು ಎಳಿತಾ ಇದೆ ಅನ್ನೋದನ್ನ ತೋರಿಸ್ತಿದೆ. ನಿಮ್ಮ ಗಂಡ ಆಗಿರಬಹುದು, ನಿಮ್ಮ ಬಾಯ್ ಫ್ರೆಂಡ್, ಲವರ್ ಅಥವಾ ಟ್ವಿನ್, ನೀವು ಪ್ರೀತಿಸೋ ಅಂತ ನಿಮ್ಮ ಗಂಡನ, ನಿಮ್ಮ ವ್ಯಕ್ತಿಯ ಒಂದು ಕ್ರೇವಿಂಗ್ ನಿಮಗೆ ತುಂಬಾ ಜಾಸ್ತಿ ಎಳಿತಿದೆ ಮನಸ್ಸು ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ. ಆ್ಯಂಡ್ ಮತ್ತೆ ನಿಮಗೆ ತುಂಬಾ ಹತ್ರ ಇರುವಂಥ ನಿಮ್ಮ ತಂದೆ ಅಥವಾ ಅಣ್ಣ, ತಮ್ಮ, ಗಂಡ ತುಂಬಾ ಫ್ರೆಂಡ್ಲಿ ಆಗಿದ್ರೆ ಅವ್ರ ಹತ್ರ ಸ್ವಲ್ಪ ನೀವು ಮನಸ್ಸು ಬಿಚ್ಚಿ ಮಾತಾಡೋದ್ರಿಂದ, ಆದಷ್ಟು ನಿಮ್ಮ ಪ್ರಾಬ್ಲಮ್ಗಳನ್ನ ಹೇಳ್ಕೊಳ್ಳೋದ್ರಿಂದ ನಿಮ್ಮೊಳಗೆ ಒಂದು ಮ್ಯಾಸ್ಕ್ಲೈನ್ ಎನರ್ಜಿ ಅನ್ನೋದು ಬ್ಯಾಲೆನ್ಸ್ ಆಗತ್ತೆ. ನಿಮ್ಮ ಒಂದು ಮ್ಯಾಸ್ಕ್ಲೈನ್ ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದೆ. ನಿಮಗೆ ಆಲ್ರೆಡಿ ಏಂಜಲ್ ಸೈನ್ಸ್, ಸಿಗ್ನಲ್ಸು ಪ್ರತಿಯೊಂದು ಕೂಡ ಆಲ್ರೆಡಿ ಸಿಗ್ತಿದೆ. ಆದ್ದರಿಂದ ನೀವು ಆ ಸೈನು ನಿಮ್ಗೆ ಏನೇನು ಸಿಗ್ತಿದೆ, ಸೈನ್ಸ್, ಸಿನ್ಕ್ರೋನಿಸಿಟೀಸ್, ಅದ್ರ ತಕ್ಕಂಗೆ ನೀವು ನಿಮ್ಮ ಒಂದು ಲೈಫನ್ನ ತಗೊಂಡು ಹೋಗ್ಬೇಕು ಅನ್ನೋಂಥದ್ದನ್ನು ಕೂಡ ಇಲ್ಲಿ ಹೇಳ್ತಿದೆ. ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಳೋದ್ರಿಂದ, ಸೆಲ್ಫ್ ಲವ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಪಾರ್ಟ್ನರ್ ನಿಮ್ಮ ಹತ್ರಕ್ಕೆ ಬರೋದಕ್ಕೆ ನಿಮಗೆ ಹೆಲ್ಪ್ ಆಗತ್ತೆ. ಯಾಕೆಂದ್ರೆ ಸೆಲ್ಫ್ ಲವ್ ಅನ್ನೋವಂಥದ್ದು ಕೇವಲ ನಮ್ಮನ್ನ ನಾವು ಪ್ರೀತಿಸ್ಕೊಳ್ಳೋದು ಅಂತ ಮಾತ್ರನೇ ಅಲ್ಲ. ನಾವ್ ಏನಿರ್ತೀವಿ ಅದನ್ನ ನಮ್ಮ ಹತ್ರ ಅಟ್ರಾಕ್ಟ್ ಮಾಡ್ತೀವಿ. ನಮ್ಮನ್ನ ನಾವು ಪ್ರೀತಿಸ್ಕೊಳ್ದಲೆ ನಾವೇ ಒಳಗಿಂದ ಫುಲ್ ಖಾಲಿ ಆಗಿದ್ದೀವಿ ಅಂತಂದಾಗ ಇನ್ಯಾರೋ ಬಂದು ನಮ್ಮನ್ನ ಫುಲ್ಫಿಲ್ ಮಾಡ್ತಾರೆ, ಅವ್ರು ನಮಗ್ ಪ್ರೀತಿ ಕೊಡ್ತಾರೆ, ಚಾನ್ಸೇ ಇಲ್ಲ. ನಾವ್ ಏನಿರ್ತೀವಿ ಅದನ್ನ ಮಾತ್ರನೇ ನಾವು ಅಟ್ರಾಕ್ಟ್ ಮಾಡ್ತೀವಿ. ಆದ್ರಿಂದ ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಕುಟುಂಬ, ನಿಮ್ಮನ್ನ ನಂಬಿರೋರು, ದೇಶದವರ್ಗುನು ಆ ಪ್ರೀತಿ ಅನ್ನೋದನ್ನ ಸ್ಪ್ರೆಡ್ ಮಾಡಬೇಕು. ಇಡೀ ಸೃಷ್ಟಿಗೋಸ್ಕರ ಬದುಕಬೇಕು. ಅದೇ ಸೆಲ್ಫ್ ಲವ್ ನಮಗ್ ಕಲ್ಸೋದು. ಸೆಲ್ಫಿಶ್ನೆಸ್ ಬೇರೆ, ಸೆಲ್ಫ್ ಲವ್ ಬೇರೆ. ಸೊ ಸೆಲ್ಫ್ ಲವ್ ಅನ್ನೋದು ನಮ್ಮನ್ನ ನಾವು ಪ್ರೀತಿಸ್ಕೊಳ್ತೀವಿ, ಹಾಗೆ ನಮ್ಮ ಸುತ್ತ ಇರೋ ಪ್ರತಿಯೊಬ್ಬರನ್ನು ಕೂಡ
ಪ್ರೀತಿಸ್ತಾ ಹೋಗ್ತೀವಿ. ನೆಕ್ಸ್ಟು ನಿಮಗೆ ಏನಾದ್ರೂ ಸಹಾಯ ಬೇಕು ಅಂದ್ರೆ, ನಾನು ಈ ನಡುವೆ ಕ್ಲಾಸಸ್ಸಲ್ಲೂ ಹೇಳಿದ್ದೀನಿ. ನಮ್ಗೇನೇ ಬೇಕು ಅಂದ್ರೂ ಫಸ್ಟ್ ಅದನ್ನ ನಾವು ಕೊಡಬೇಕು ಅಂತ. ನಿಮ್ಮ ಕೈಯಲ್ಲಿ ಆದಂತ ಸಹಾಯವನ್ನ ಮಾಡಿ ಜನಗಳಿಗೆ. ಆದ್ರಿಂದ ನಿಮಗೆ ಬೇಕಾದಂತ ಸಹಾಯಗಳು ನಿಮಗ್ ಸಿಕ್ಕತ್ತೆ. ಇನ್ಕ್ಲೂಡಿಂಗ್ ಇವಾಗ ನನ್ನ ಒಂದು ಪಾತಲ್ಲಿ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದಾಗ, ಎಷ್ಟೋ ಜನಕ್ಕೆ ನಿನ್ ವಿಡಿಯೋಗಳು ಬೇಕಾಗಿದೆ, ವಿಡಿಯೋ ಮಾಡು ಅಂತ ನನ್ಗೆ 2019 2019ರಲ್ಲಿ ಬಂದಿದ್ದು. ನನಗೆ ಏನು ಗೊತ್ತಿಲ್ಲ, ನಾನು ಏನ್ ಮಾಡ್ಲಿ ಅಂತೆಲ್ಲ ಅನ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿ ನನ್ಗೆ ಇಷ್ಟೆಲ್ಲ ನಾಲೆಡ್ಜ್ ಇದೆ ಅನ್ನೋಂಥದ್ದು ಗೊತ್ತಾಯ್ತು. ಆದ್ರೆ ಮಧ್ಯೆ ಮಧ್ಯೆ ಒಂದ್ 6 ತಿಂಗಳು, ವರ್ಷ ನಾನು ಕೆಲವೊಂದ್ಸಲಿ ಮಾಡಿಲ್ಲ. 3 ತಿಂಗಳು, 4 ತಿಂಗಳು ಹಂಗ್ ನಿಲ್ಲಿಸ್ಬಿಟ್ಟಿದೀನಿ. ಆಗ ಇದು ನನ್ ಹೀಲಿಂಗ್ ಟೈಮು, ನನಗ್ ಬೇಕು ಅಂತ ಅಂದಾಗ, ಓಕೆ ಟೈಮ್ ತಗೋ, ಆದ್ರೆ ನೀನು ಗೈಡೆನ್ಸ್ ಕೊಡ್ತಾ ಕೊಡ್ತಾನೆ ನೀನು ಇನ್ನೊಬ್ರಿಗೆ ಹೇಗೆ ಸಹಾಯ ಮಾಡ್ತೀಯ, ಅವಾಗ ನಿನಗ್ ಬೇಕಾದಂತ ಸಹಾಯ ನಿನ್ಗೆ ಯೂನಿವರ್ಸ್ ಇಂದ ಸಿಕ್ಕತ್ತೆ. ನಿನ್ನ ವಿಡಿಯೋಸ್ಗೆ ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ, ತುಂಬಾ ಜನಕ್ಕೆ ಹೆಲ್ಪ್ ಆಗತ್ತೆ. ಸೊ ನೀನ್ ವಿಡಿಯೋ ಮಾಡು, ಅವಾಗ ನಿನ್ಗೆ ಬೇಕಾದಂತ ಸಹಾಯಗಳು ನಿನ್ಗೆ ಯೂನಿವರ್ಸ್ ಇಂದ ಕಾಲ ಕಾಲಕ್ಕೆ ಸಿಕ್ಕತ್ತೆ ಅನ್ನೋಂಥ ಮೆಸೇಜೇ ನನಗ್ ಬಂತು. ಅದಾದ್ಮೇಲೆ ಈ ಸಾರಿ ನಾನು ಕಂಪ್ಲೀಟ್ಲಿ ನಾನು ಹೀಲ್ ಆಗಿದ್ದೀನಿ. ಯಾಕೆಂದ್ರೆ ಕ್ಲಾಸ್ ಒಂದ್ಸಲಿ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅದಕ್ಕೆ ನಾನು ಕಂಪ್ಲೀಟ್ಲಿ ಹೀಲ್ ಆಗಿ ನಾನ್ ಸ್ಟೇಬಲ್ ಅಂತ ಅನ್ನಿಸ್ದಾಗ, ಎಮೋಷನಲಿ ತುಂಬಾ ಲೋ ಇದ್ದಿದ್ರಿಂದ, ಆ ಎಮೋಷನಲ್ ಸ್ಟೆಬಿಲಿಟಿಗೋಸ್ಕರನೇ ನಾನು ನನ್ನ ಮೇಲೆ ತುಂಬಾ ವರ್ಕ್ ಮಾಡಿದ್ದು. ಸೊ ಆ ಎಮೋಷನಲಿ ನಾನು ಹೀಲ್ ಆಗಿದ್ದೀನಿ ಅನ್ನೋಂಥದ್ದು ನನಗೆ ಗೊತ್ತಾಗೋವರೆಗೂ ಸಹ ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡಿರ್ಲಿಲ್ಲ. ಫೈನಲಿ ನಾನು ಆ ಲೆವೆಲ್ಗೆ ಬಂದಿದ್ದೀನಿ ಅಂತ ಅಂದ್ಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು. ಸೊ ಆದ್ರಿಂದ ನಮಗೆ ಏನೇ ಬೇಕು ಅಂದ್ರೂ ಸಹ ನಾವು ಕೊಡ್ಬೇಕಾಗತ್ತೆ. ನಿಮಗೂ ಸಹ ಇದೆ ರೂಲ್. ಒಬ್ಬೊಬ್ರಿಗೆ ಒಂದೊಂದು ರೂಲ್ ಎಲ್ಲ ಏನೂ ಇಲ್ಲ. ನಿಮ್ಮ ಕೈಯಲ್ಲಿ ಆದಂತ ಸಹಾಯಗಳನ್ನ ನೀವು ಮಾಡಿ. ಅದರಿಂದ ನಿಮಗೆ ಬೇಕಾದಂತ ಸಹಾಯ ನಿಮಗ್ ಸಿಗತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ. ಅಂಡ್ ನಿಮ್ಮ ಪರ್ಸನ್ ಕೂಡ ನಿಮ್ಗೋಸ್ಕರ ಹೆಲ್ಪ್ ಮಾಡ್ತಾ ಇದ್ದಾರೆ, ನಿಮ್ಗೋಸ್ಕರ ಬೇಕಾಗಿದ್ದನ್ನೆಲ್ಲ ಮಾಡ್ತಾ ಇದ್ದಾರೆ. ಕೆಲವೊಂದ್ಸಲಿ ನಿಮಗ್ ಗೊತ್ತಾಗ್ತಿದ್ಯೋ ಗೊತ್ತಾಗ್ತಿಲ್ವೋ, ನಿಮ್ಗೋಸ್ಕರ ಅವರು ಬದಲಾಗೋದಾಗಿರಬಹುದು, ಪ್ರತಿಯೊಂದು ನಡೀತಿದೆ ಬ್ಯಾಕ್ ಆಫ್ ದ ಮೈಂಡ್, ಸಬ್ ಕಾನ್ಶಿಯಸ್ಲಿ. ಅಥವಾ ಅವರು ಇಂಥ ಒಳ್ಳೆ ಹುಡುಗಿಗೆ ನಾನು ಹಿಂಗ್ ಮಾಡಿದೆ, ನನ್ನ ತಪ್ಪು ಅನ್ನೋ ಅಂಥ, ನನ್ನ ಆಕೆಗೋಸ್ಕರ ನಾನು ಬದಲಾಗಬೇಕು ಅನ್ನೋ ಲೆವೆಲಲ್ಲಿ ಏನೋ ಬದಲಾಗ್ತಿದೆ. ಈ ಬದಲಾವಣೆ ಅನ್ನೋದು ನೀವು ಒಂದಿನದಲ್ಲೋ, ಒಂದ್ ತಿಂಗಳಲ್ಲೋ, ಒಂದು ವರ್ಷದಲ್ಲೋ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಇಟ್ಸ್ ಅ ಟೈಮ್. ನೀವು ಎಷ್ಟು ನಿಮ್ಮನ್ನ ಹೀಲ್ ಮಾಡ್ಕೊಂಡು ಹೋಗ್ತೀರಾ, ನೀವು ಎಷ್ಟು ಫಾಸ್ಟ್ ಆಗಿ ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ತೀರಾ, ಅಲ್ಲಿ ನಿಮ್ಮ ಪರ್ಸನ್ ಮೇಲೂ ಕೂಡ ಅದು ಹಾಗೆ ರಿಫ್ಲೆಕ್ಟ್ ಆಗುತ್ತೆ. ಸ್ವಲ್ಪ ಟೈಮ್ ತಗೊಳ್ಬಹುದು, ಬಟ್ ನೀವೆಷ್ಟು ಹೀಲ್ ಆಗ್ತೀರಾ ಅವ್ರ ಮೇಲೆ ಅದು ವರ್ಕ್ ಆಗ್ತಾ ಇರುತ್ತೆ. ಬಟ್ ಟೈಮ್ ತಗೊಳುತ್ತೆ. ಪೇಷಂಟ್ಲಿ ವೇಟ್ ಮಾಡ್ಬೇಕಾಗತ್ತೆ ನಿಮಗೆ ಬೇಕಾದಂತ ರಿಸಲ್ಟ್ ಅನ್ನ ತಗೊಳ್ಳೋದಕ್ಕೆ. ಲವ್ ವಿಷಯದಲ್ಲಿ, ಪ್ರೀತಿ ವಿಷಯದಲ್ಲಿ ತುಂಬಾ ಹರ್ಟ್ ಆಗಿದ್ದೀರಾ, ಆದ್ರಿಂದ ನಿಮ್ಮ ಒಂದು ಹಾರ್ಟ್ ಚಕ್ರ ಬ್ಲಾಕೇಜಸ್ ಇದೆ. ನೀವು ನಿಮ್ಮ ಹಾರ್ಟ್ ಚಕ್ರದ ಮೇಲೂ ಕೂಡ ವರ್ಕ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೆ. ತುಂಬಾ ಪ್ರೀತಿಸಿರ್ತೀವಿ ನಾವು, ನಾವು ಕೊಟ್ಟಂತ ಪ್ರೀತಿಯನ್ನ ಎದುರಿಗಿರೋ ವ್ಯಕ್ತಿ ಅರ್ಥ ಮಾಡ್ಕೊಳ್ಳಿಲ್ಲ, ನಮ್ಮ ಪರ್ಸನ್ ಅರ್ಥ ಮಾಡ್ಕೊಳ್ಳಿಲ್ಲ, ಅಥವಾ ನಾವು ಕೊಟ್ಟಂತ ಪ್ರೀತಿ ರಿಟರ್ನ್ ಬ್ಯಾಕ್ ನಮ್ಗೆ ಒಂದ್ ಸ್ವಲ್ಪ ಕೂಡ ಬರ್ತಾ ಇಲ್ಲ ಅಂತಂದಾಗನು ಕೂಡ ತುಂಬಾ ಹರ್ಟ್ ಆಗತ್ತೆ. ಅದರಿಂದ ಕೂಡ ಹಾರ್ಟ್ ಚಕ್ರ ಬ್ಲಾಕ್ ಆಗತ್ತೆ. ಆದ್ರಿಂದ ನಥಿಂಗ್ ಈಸ್ ಪಾಸಿಬಲ್. ನೀವಿನ್ನೂ ತುಂಬಾ ಕೆಯೋಟಿಕ್ ಇದ್ರಲ್ಲಿ ಇದ್ದೀರಾ, ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ, ಏನಾಗುತ್ತೆ ಏನಾಗಲ್ಲ ಗೊತ್ತಾಗ್ತಾ ಇಲ್ಲ. ಹೊರಗಡೆಯಿಂದ ನಿಮ್ಗೇನು ಅಷ್ಟು ಸರಿ ಇದೆ ಲೈಫು ಅಂತ ಅನ್ನಿಸ್ತಾ ಇಲ್ಲ. ಆದ್ರೆ ಪ್ರತಿಯೊಂದು ನಮಗೆ ಏನೇ ಬೇಕಂದ್ರೂ ಅದನ್ನ ನಮ್ಮ ಒಳಗಡೆ ನಾವು ಹುಡುಕೊಳ್ಬೇಕು. ನಮ್ಮ ಹೊರಗಡೆಯಿಂದ ಆಲ್ಮೋಸ್ಟ್ ನಮಗೇನು ಸಿಕ್ಕಲ್ಲ. ನಾವು ಒಳಗಿಂದ ಏನಿರ್ತೀವಿ ನಮ್ಮ ಹೊರಗಡೆ ನಮ್ಗೆ ಅದೇ ಸಿಕ್ಕತ್ತೆ. ಅದಕ್ಕೋಸ್ಕರ ಇನ್ನರ್ ವರ್ಕು, ಈ ಕ್ಲಾಸಸ್ ಎಲ್ಲಾನು ಕೂಡ ನಮಗೆ ಅದನ್ನೇ ಪ್ರಾಕ್ಟೀಸ್ ಮಾಡಿಸೋದು. ತಿಂಗಳಿಂದ ತಿಂಗಳಿಗೆ, ವರ್ಷದಿಂದ ವರ್ಷಕ್ಕೆ ನಾವು ಆ ಒಂದು ಶಾಂತಿ, ಮನಃಶಾಂತಿ, ಒಂದು ನಮ್ಮೊಳಗಿಂದನೇ ಒಂದು ಸಂತೋಷದ ಭಾವ, ಇದನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ತಾ 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 ನಮ್ಮೊಳಗೆ ನಾವೇ ಶಾಂತಿ, ಸಂತೋಷ, ಆನಂದ, ಇದನ್ನ ನಮ್ಮೊಳಗೆ ನಾವು ಎಷ್ಟು ಫೀಲ್ ಮಾಡ್ತಾ ಹೋಗ್ತೀವಿ, ಅಷ್ಟು
ನಾವು ಹೊರಗಡೆಯಿಂದ ಅದನ್ನ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ನಮ್ಮ ಫ್ರೀಕ್ವೆನ್ಸಿ ಏನಿದೆ, ನಮ್ಮ ಸುತ್ತ ಇರೋರ್ಗೂ ಅದು ಟಚ್ ಆಗಿ ಅವರು ಕೂಡ ಹೀಲ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ತರ ಅವರು ಕೂಡ ಒಂದು ದಿನ ಬದಲಾಗ್ತಾರೆ. ಇಂಥ ಬದಲಾವಣೆಗಳನ್ನ ನಾನು ನನ್ನ ಲೈಫಲ್ಲಿ ನೋಡಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಖಂಡಿತ ಈ ರೀತಿ ಆಗತ್ತೆ. ನಂಬಿ ಲೈಫಲ್ಲಿ ಮುಂದಕ್ಕೆ ಹೋಗಿ. ಯೂನಿವರ್ಸ್ ಆಲ್ರೆಡಿ ನಿಮ್ಗೆ ಏನನ್ನ ಕೊಟ್ಟಿದೆ ಅದಕ್ಕೆ ಸಂತೋಷ ಪಡಿ. ಆವಾಗ ನಿಮಗೆ ಬರ್ಬೇಕಾದಂಥ ಒಂದು ನಿಮ್ ಲೈಫ್‌ನಲ್ಲಿ ಏನ್ ಕೋರ್ಕೊಳ್ತೀರಾ ಅದು ಲೈಕ್ ಪರ್ಸನಲ್ ಲೈಫ್ ಆಗಿರ್ಬೋದು, ಪ್ರೊಫೆಷನಲ್ ಲೈಫ್ ಆಗಿರಬಹುದು, ಒಂದು ಫೈನಾನ್ಷಿಯಲ್ ಗೇನ್ ಆಗಿರಬಹುದು, ಅದೆಲ್ಲ ಕೂಡ ನಿಮ್ಗೆ ಬರೋದಕ್ಕೋಸ್ಕರ ನಾವು ಇರೋದನ್ನ ಬಿಟ್ಟು ಇಲ್ದಲೇ ಇರೋದ್ರ ಮೇಲೆ ಯಾವಾಗ್ಲೂ ಫೋಕಸ್ ಮಾಡ್ತೀವಿ. ಅದರಿಂದ ನಮಗೆ ಬರ್ಬೇಕಾದಂತ ಅಬಂಡೆನ್ಸ್, ಆ ಒಂದು ಸಮೃದ್ಧಿಯ ಒಂದು ದಾರಿ ಅನ್ನುವಂಥದ್ದೇನಿದೆ, ಅದನ್ನೆಲ್ಲ ಬ್ಲಾಕ್ ಮಾಡ್ಬಿಡತ್ತೆ ನಮ್ಮ ಎನರ್ಜಿ. ಆದ್ರಿಂದ ಏನಿದೆ ಇವಾಗ ಅದರಲ್ಲಿ ಸಂತೋಷ ಪಡಿ. ಅದಾದ್ಮೇಲೆ ನಿಮಗೆ ಏನೇನ್ ಬರ್ಬೇಕು ಅನ್ನುವಂಥದ್ದಿರತ್ತೆ, ಅದೆಲ್ಲ ತಾನಾಗೆ ನಿಮ್ಮ ಹತ್ರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇರೋದನ್ನ ನೋಡ್ತಾ ಸಂತೋಷ ಪಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇರೋ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗತ್ತೆ. ಆವಾಗ ಯೂನಿವರ್ಸ್ ಇಂದ ನಮ್ಗೆ ಏನ್ ಬರ್ಬೇಕು ಅದೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ. ಆದಷ್ಟು ನೆಗೆಟಿವ್ ಪ್ಲೇಸಸ್, ನೆಗೆಟಿವ್ ಪೀಪಲ್, ನೆಗೆಟಿವ್ ಥಿಂಕಿಂಗ್ ಪ್ಯಾಟ್ರನ್, ತಪ್ಪಾಗಿ ಯೋಚನೆ ಮಾಡೋದಾಗಿರ್ಬೋದು, ತುಂಬಾ ಗಾಸಿಪ್ ಮಾಡ್ತಾರೆ, ತುಂಬಾ ಬ್ಯಾಡ್ ವರ್ಡ್ಸ್ ಮಾತಾಡ್ತಾರೆ, ತುಂಬಾ ಇನ್ನೊಬ್ರಿಗೆ ಯಾವಾಗ್ಲೂ ತಪ್ಪಾಗೆ ಮಾತಾಡ್ತಾರೆ ಅಂಥ ವ್ಯಕ್ತಿಗಳು, ಮತ್ತೆ ತುಂಬಾ ಲೋ ವೈಬ್ರೇಷನ್ ಕೆಲವೊಂದು ಜಾಗಗಳಿರುತ್ತೆ. ಅಂಥ ಕಡೆಗೆ ನೀವು ಹೋಗ್ದಲೇ ಇರೋದು ನಿಮಗೆ ಒಳ್ಳೇದು. ಯಾಕೆಂದ್ರೆ ಹೀಲಿಂಗ್ ಪ್ರೊಸೆಸ್ ಅಲ್ಲಿ ಇದೆಲ್ಲ ತುಂಬಾ ಇನ್ನೂ ನಿಮ್ಮ ಎನರ್ಜಿನ ಡೌನ್ ಮಾಡ್ಬಿಡತ್ತೆ. ಆದ್ರಿಂದ ಅಂಥ ಒಂದು ಜಾಗಗಳಿಗೆ, ತುಂಬಾ ಲೋ ವೈಬ್ರೇಷನ್ ಜಾಗಗಳಿಗೆ ಹೋಗ್ದಲೇ ಇರೋದು ನಿಮಗೆ ಒಳ್ಳೇದು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಿದೆ. ಇದು ನೀವು ಪಾಠಗಳನ್ನ ಕಲಿಯುವಂತ ಟೈಮು. ಆದ್ರಿಂದ ಟೈಮ್ ಕೊಟ್ಟು ಕೂತ್ಕೊಂಡು ಜಾಗೃತವಾಗಿ ಕಲಿಬೇಕು ಅನ್ನೋದನ್ನು ಕೂಡ ಹೇಳ್ತಿದೆ. ಲರ್ನಿಂಗ್ ಸಮಥಿಂಗ್ ಟು ಇನ್ಕ್ರೀಸ್ ಯುವರ್ ಎಕ್ಸ್ಪೀರಿಯನ್ಸ್ ವಿಲ್ ಇನ್ಕ್ರೀಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಎ ಸಬ್ಜೆಕ್ಟ್. ಯಾವುದೇ ಒಂದು ವಿಷಯವನ್ನ ನೀವು ಕಲಿಬೇಕಾದ್ರೆ ಅದ್ರ ಬಗ್ಗೆ ಸಂಪೂರ್ಣ ಜ್ಞಾನವನ್ನ ಇಟ್ಟು, ಧ್ಯಾನವನ್ನ ಕೊಟ್ಟು ಕಲೀರಿ. ನೀವೇನ್ ಬೇಕಿದ್ರೂ ಕಲಿತಾ ಇರಬಹುದು. ಈಗ ನಾನು ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೀರಾ ಅದಿರಬಹುದು, ನೀವು ಸ್ಟೂಡೆಂಟ್ ಆಗಿ ನೀವು ಓದ್ತಾ ಇದ್ದೀರಾ ಅದಿರಬಹುದು, ಅಥವಾ ಬೇರೆ ಏನಾದ್ರು ಕೋರ್ಸ್ಗಳು ಮಾಡ್ತಾ ಇರಬಹುದು, ಇಲ್ಲ ಸಂಪಾದನೆಗೆ ಹೊಸದಾಗಿ ಏನಾದ್ರು ಸ್ಕಿಲ್ಗಳನ್ನ ಕಲಿತಾ ಇರಬಹುದು. ಏನನ್ನೇ ಕಲ್ತ್ರೂ ಸಹ ಇದು ನಿಮ್ಮ ಕಲಿಯೋ ಟೈಮ್ ಆಗಿದೆ. ನೀಟಾಗಿ ಪ್ರಜ್ಞಾಪೂರ್ವಕವಾಗಿ ಕಲಿಬೇಕು, ಜ್ಞಾನ ಇಟ್ಟು ಧ್ಯಾನ ಇಟ್ಟು ಕಲಿಬೇಕು ಅನ್ನೋದನ್ನು ಕೂಡ ಹೇಳ್ತಾ ಇದೆ. ಆದಷ್ಟು ನೀರು ಸ್ವಲ್ಪ ಹೆಚ್ಚಾಗಿ ಕುಡೀರಿ. ಇದು ಎಮೋಷನಲ್ ಹೀಲಿಂಗ್ ಆಗ್ತಿದೆ. ಫಸ್ಟ್ ಕಾರ್ಡ್ ಕೂಡ ಹೆಲ್ತ್ ಮೇಲೆ ಬಂದಿದೆ. ಇದು ನಿಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳಾಗಿರಬಹುದು, ನೋವಾಗಿರಬಹುದು, ಇದೆಲ್ಲ ಕೂಡ ನಿಮಗೆ ದೇಹದಿಂದ ಬಂದಿರುವಂತ ಪ್ರಾಬ್ಲಮ್ ಅಲ್ಲ. ಎಮೋಷನಲಿ ನಾವು ತುಂಬಾ ವಿಷಯಗಳಲ್ಲಿ ಏನ್ ಹರ್ಟ್ ಆಗಿರ್ತೀವಿ ಅದೆಲ್ಲ ಎಮೋಷನಲ್ ಬ್ಲಾಕೇಜಸ್ ಆಗಿರುತ್ತೆ ಬಾಡಿ ಒಳಗೆ. ನಾನು ಆಲ್ರೆಡಿ ಈ ವಾರದ 2 ವಿಡಿಯೋಗಳಲ್ಲಿ ಹೇಳಿದ್ದೀನಲ್ವಾ, ನಮ್ಮ ದೇಹದಲ್ಲಿ ಆ ನೋವುಗಳೆಲ್ಲ ಕೂತಿರುತ್ತೆ ಹೋಗಿ ಅಂತ ಹೇಳ್ಬಿಟ್ಟು. ಆ ನೋವುಗಳೆಲ್ಲ ರಿಲೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಈ ತರ ಕ್ಲಾಸಸ್ನ ನೀವು ಅಟೆಂಡ್ ಮಾಡ್ತೀರಾ. ಆದ್ರಿಂದ ಬಾಡಿ ಪೇನ್ಸ್ ಎಲ್ಲ ಜಾಸ್ತಿ ಆಗ್ತಿದೆ ಅಂದ್ರೆ ಎಮೋಷನಲ್ ಹೀಲಿಂಗ್ ಅನ್ನೋದು, ಆ ಎಮೋಷನಲ್ ಬ್ಲಾಕೇಜಸ್ ಅನ್ನೋದು ಒಂದೊಂದೇ ನಿಧಾನವಾಗಿ ರಿಲೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ಆದ್ರಿಂದ ಆದಷ್ಟು ನೀರ್ ಕುಡೀರಿ. ಆದಷ್ಟು ಗಾಳಿಯಲ್ಲಿ ಒಳ್ಳೆ ಚೆನ್ನಾಗಿ ಗಾಳಿ ಎಲ್ಲಾಡತ್ತೆ ಅಲ್ಲಿ ವಾಕ್ ಮಾಡಿ, ಸೂರ್ಯನ ಬೆಳಕಲ್ಲಿರಿ. ಆದಷ್ಟು ಈ ರೀತಿಯಾದಂತಹ ಅಭ್ಯಾಸಗಳು ನಿಮ್ಮ ಹೀಲಿಂಗ್ ಫಾಸ್ಟ್ ಮಾಡುತ್ತೆ. ಆದ್ರಿಂದ ಇಂಥ ಒಳ್ಳೊಳ್ಳೆ ಅಭ್ಯಾಸಗಳನ್ನ ನೀವು ಮಾಡ್ಕೊಳ್ಳಿ. ಆದಷ್ಟು ನೀರ್ ಚೆನ್ನಾಗಿ ಕುಡೀರಿ. ದೆನ್ ಆಲ್ರೆಡಿ ನಾನು ಫಸ್ಟೇ ಕೊಟ್ಟಿದ್ದೀನಿ, ನಿಮ್ಗೆ ಆಲ್ರೆಡಿ ಭಗವಂತನ ಒಂದು ಸಹಾಯ ಸಹಕಾರ ಬೇಕಾದಂಥ ಎಲ್ಲ ಒಂದು ಬೇಕಾದಂಥ ಸಹಾಯಗಳೆಲ್ಲ ಸಿಗ್ತಾ ಇರೋದ್ರಿಂದ ಅದ್ರ ಮೇಲೆ ಸ್ವಲ್ಪ ಧ್ಯಾಸ ಕೊಡಿ. ನೀವು ಲೈಫಲ್ಲಿ ಏನನ್ನು ಇಂಪಾಸಿಬಲ್ ಅಂತ ಅನ್ಕೊಂಡಿದ್ದೀರಾ, ನಿಮಗೆ ಮೇ ಬಿ ಇಂಪಾಸಿಬಲ್ ಇರ್ಬೋದು, ಭಗವಂತನಿಗೆಲ್ಲ ಕೂಡ ಪಾಸಿಬಲ್ಲು. ಭಗವಂತನ ನಂಬಿ, ಅವರ ಒಂದು ಶಕ್ತಿಯನ್ನ ನಂಬಿ, ಅಟ್ಲೀಸ್ಟ್ ನಿಮ್ಮ ಮೇಲೆ ನಂಬಿಕೆ ಬರೋವರ್ಗುನು, ನಾವು ನಮ್ಮ ಮೇಲೆ ನಾವು ನಂಬಿಕೆ ಇಟ್ಟಾಗ್ಲೇ ನಮ್ಗೆ ಏನಾದ್ರೂ ಕೂಡ ಬರೋದು. ಆದ್ರೆ
ನಮ್ಮ ಮೇಲೆ ನಮಗೆ ನಂಬಿಕೆ ಬರೋವರೆಗೂ ಭಗವಂತನನ್ನ ನಂಬಬಹುದು. ನಾನು ನನ್ನ ಹೀಲಿಂಗ್ ಟೈಮ್‌ನಲ್ಲಿ ನನ್ ಕೈಯಲ್ಲಿ ಆಗ್ತಾ ಇಲ್ಲ. ಬಟ್ ನನ್ನ ಗುರು ಮತ್ತೆ ದೇವ್ರನ್ನ ನಾನೇನ್ ನಂಬಿದ್ದೀನಿ, ಅವ್ರುಗಳು ನನ್ನನ್ನ ಪುಷ್ ಮಾಡ್ತಾರೆ ಅನ್ನೋಂಥ ನಂಬಿಕೆ ಇಟ್ಟಿದ್ದೆ. ಅದಾದ್ಮೇಲೆ ಯಾವಾಗ ಆದಿಯೋಗಿ ಶಿವ ನನ್ಗೆ ಗುರುವಾಗಿ ಸಿಕ್ಕಿದ್ರು, ಅವಾಗಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ನನ್ನೊಳಗ್ ಬಂತು. ನನಗ್ ಸೆಲ್ಫ್ ಕಾನ್ಫಿಡೆನ್ಸೇ ಇರ್ಲಿಲ್ಲ ಫಸ್ಟ್ ಎಲ್ಲಾನು ಕೂಡ. ಆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬಂದಿದ್ದು ನನಗೆ ನನ್ನ ಕ್ಲಾಸಸ್ ಅಟೆಂಡ್ ಮಾಡಿ ಪೂರ್ವಿ ಮ್ಯಾಮ್ ಇಂದ ಇರ್ಬೋದು ನನ್ನ ಗುರುಗಳಾಗಿ. ಅದಾದ್ಮೇಲೆ ಭಗವಂತ ಒಬ್ಬೊಬ್ರೆ ನನ್ನ ಲೈಫ್‌ನಲ್ಲಿ ಆಸ್ ಅ ಗುರು ಆಗಿ ಚೇಂಜ್ ಆಗಿದ್ದಿರಬಹುದು. ಫೈನಲಿ ಆದಿಯೋಗಿ ಶಿವ ಬಂದ್ಮೇಲಂತೂ ಈ ಲೆವೆಲ್ ಟ್ರಾನ್ಸ್‌ಫಾರ್ಮೇಷನ್ ನನಗ್ ಬಂದಿರೋದಾಗಿರಬಹುದು. ಸೊ, ಆದ್ರಿಂದ ಆದಷ್ಟುನು ನೀವು ಭಗವಂತನ ಮೇಲೆ ನಂಬಿಕೆ ಇಡಿ. ನಿಮಗೆ ಇವಾಗ ಏನ್ ಅನ್ಕೊಂಡಿದೀರಾ, ನನ್ ಕೈಯಲ್ಲಿ ಮಾಡಕ್ಕಾಗಲ್ಲ ಅಂತ ನಿಮ್ಗ್ ಅನ್ನಿಸ್ತಾ ಇರಬಹುದು. ಆದ್ರೆ ಭಗವಂತನ್ಗೆ ಎಲ್ಲ ಕೂಡ ಸುಲಭ. ಭಗವಂತನ ಮೇಲೆ ಭಾರ ಹಾಕ್ಬಿಟ್ಟು ಲೈಫಲ್ಲಿ ನಡೀತಾ ಹೋಗಿ. ಇಂಪಾಸಿಬಲ್ ಕೂಡ ಐ ಆಮ್ ಪಾಸಿಬಲ್ ಆಗ್ಬಿಡತ್ತೆ. ನನ್ನ ಲೈಫಲ್ಲಿ ಅದಾಗಿದೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಫಸ್ಟಿಂದಾನು ಇಂಪಾಸಿಬಲ್ ಅಲ್ಲಿ ಐ ಆಮ್ ಪಾಸಿಬಲ್ ಅಂತನೋ, ಐ ಎಮ್ ಹೊಡೆದಾಕ್ಬಿಟ್ಟು ಅದ್ರಲ್ಲೇ ಇರೋ ಪಾಸಿಬಲ್ ವರ್ಡ್ ಈ ತರದೆಲ್ಲ ಚಿಕ್ಕ ಚಿಕ್ಕ ರೀಲ್ ಬರೋದಲ್ಲ, ಅದನ್ನೆಲ್ಲ ನೋಡಿನೇ ಮೋಟಿವೇಟ್ ಆಗ್ತಾ ಇದ್ದೆ ನಾನು. ಸೊ, ನೀವು ಕೂಡ ಚಿಕ್ಕ ಚಿಕ್ಕ ವಿಷಯಗಳಲ್ಲೇ ಮೋಟಿವೇಟ್ ಆಗ್ತಾ ಹೋಗಿ. ಕೆಲವೇ ವರ್ಷಗಳಲ್ಲಿ ನೀವು ಅನ್ಕೊಂಡಂತ ಒಂದು ಜೀವನವನ್ನ ನೀವು ಬದುಕೋದಕ್ಕೆ, ನಿಮ್ಮ ಲೈಫ್ ನಿಮಗೆ ಇಷ್ಟ ಬರುವಂತ ಲೈಫ್ ಸ್ಟೈಲ್ ನೀವೇನ್ ಅನ್ಕೊಂಡಿದ್ರೆ ಅದಕ್ಕಿಂತ ಬೆಟರ್ ಟು ಬೆಟರ್, ಬೆಟರ್ ದೆನ್ ಬೆಟರ್ ಆಗಿ ನೀವು ಬದುಕ್ತೀರಾ. ಅಷ್ಟ್ರ ಮಟ್ಟಿಗೆ ಆಧ್ಯಾತ್ಮ ಅನ್ನೋದು ನಮ್ಮೊಳಗೆ ಬದಲಾವಣೆಗಳನ್ನ ತರುತ್ತೆ. ಆದ್ರಿಂದ ಭಗವಂತನ ಸಂಪೂರ್ಣವಾಗಿ ನಂಬಿ ನೀವು ನಿಮ್ಮ ಜೀವನದಲ್ಲಿ ಮುಂದಕ್ಕೆ ಹೋಗಿ. ನೆಕ್ಸ್ಟು ಸೋಮವಾರ ನೆಕ್ಸ್ಟ್ ಕ್ಲಾಸ್ ಇರುತ್ತೆ. ಅಲ್ಲಿವರೆಗೂ ಕ್ಲಾಸ್‌ಗೋಸ್ಕರ ವೇಟ್ ಮಾಡಿ. ನಾವು ಸೋಮವಾರ ಮೀಟ್ ಆಗೋಣ. ಹ್ಯಾಪಿ ಟ್ರಾನ್ಸ್‌ಫಾರ್ಮೇಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್ ಆಂಡ್ ಲವ್ ಯು ಆಲ್.